ಕ್ಷಣದ ಗ್ಯಾರಂಟಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಅದು ಚಳಿಗಾಲದ ಅಧಿವೇಶನ ಇವತ್ತು 3ನೇ ದಿನಕ್ಕೆ ಕಾಲಿಡ್ತಾ ಇದೆ. 3ನೇ ದಿನ ಏನೆಲ್ಲ ಆಗಬಹುದು ಸದನದ ಒಳಗಡೆ ಹೊರಗಡೆ ಅನ್ನೋದು ಬಹುತೇಕರ ಕುತೂಹಲ. ಒಳಗಡೆ ಬಿಜೆಪಿ ನಾಯಕರು ಕೆಲವೊಂದು ಅಸ್ತ್ರ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ರೆ, ಸರ್ಕಾರದ ಹೊರಗಡೆ ರೈತರು ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಳ್ಳೋ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕು, ತಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಇದೇ ಬಾರಿ ಅಂತ ರೈತರ ಹೋರಾಟಗಳು ಆಗ್ತಾನೆ ಇದೆ. ಇವತ್ತು ಮತ್ತೊಂದು ಹಂತವನ್ನ ರೈತರ ಹೋರಾಟ ತಲುಪುತ್ತೆ, ತೀವ್ರ ಸ್ವರೂಪ ಪಡೆದುಕೊಳ್ಳಬಹುದು ಅಂತ. 3ನೇ ದಿನ ಕಲಾಪ ಟಿಪ್ಪು ಜಯಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ರೈತರ ಸಮಸ್ಯೆಗಳು ಕೂಡ ಪ್ರಮುಖ ಅಸ್ತ್ರ ಅಂತೆ. ದಿನದ ಕಲಾಪ ಟಿಪ್ಪು ಕೋಲಾಹಲ ಆಗುವುದು ಗ್ಯಾರಂಟಿ. ಸದನದಲ್ಲಿ ರೈತರ ಸಮಸ್ಯೆಯೇ ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ಅಸ್ತ್ರ. ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ರೈತಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಆಗದಿರುವ ಬಗ್ಗೆ ಕೂಡ ಚರ್ಚೆ ಆಗಲಿದೆ. ಅನುದಾನ ತಾರತಮ್ಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕೇಸರಿ ಪಡೆ ಪ್ಲಾನ್ ರೂಪಿಸಿದ್ದು, ಇಡೀ ದಿನ ಸರ್ಕಾರದ ವೈಫಲ್ಯ ಎತ್ತಿ ತೋರಿಸೋದಕ್ಕೆ ಬಿಜೆಪಿ ಸರ್ವಸನ್ನದ್ಧ ಆಗಿದೆ. ವಿಪಕ್ಷಗಳಿಗೆ ಅಂಕಿ ಅಂಶದ ಸಮೇತ ಉತ್ತರ ಕೊಡೋದಕ್ಕೆ ಸರ್ಕಾರ ಕೂಡ ಸಜ್ಜಾಗಿದೆ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವ ವಿಧೇಯಕ ಇವತ್ತು ಮಂಡನೆ ಆಗಬಹುದು. ವಿಧೇಯಕಕ್ಕೆ ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ ಬಿಜೆಪಿ ಮುಖಂಡರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸದನದಲ್ಲಿ ಇವತ್ತು ಬೇರೆ ಬೇರೆ ವಿಚಾರಗಳು ಸದ್ದು ಸುದ್ದಿಗೆ ಕಾರಣ ಆಗಬಹುದು. ಪ್ರಮುಖವಾಗಿ ಕಾಂಗ್ರೆಸ್ ಪಾಳ್ಯದಲ್ಲೇ ಸಿಎಂ ಕುರ್ಚಿಯ ಗುದ್ದಾಟ, ಮತ್ತೊಂದು ಕಡೆ ರೈತರ ಸಾಲು ಸಾಲು ಹೋರಾಟದಿಂದ ಈ ಎಲ್ಲಾ ವಿಚಾರದಿಂದ ಹೊರಗಡೆ ಬರೋದು ಹೆಂಗೆ ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದ್ದಂತ ಹೊತ್ತಲ್ಲೇ ಶಾಸಕ ವಿಜಯಾನಂದ ಕಾಶಪ್ಪನವರವರು ತಗೊಳ್ಳಿ ಮತ್ತೊಂದು ಅಸ್ತ್ರ ನಿಮ್ ಕೈ ಕೊಡ್ತಾ ಇದ್ದೀನಿ ಅಂತ ಬಿಜೆಪಿ ನಾಯಕರಿಗೆ ಹೇಳದಂಗೆ ಕಾಣಿಸುತ್ತೆ. ಕಾರಣ ಮತ್ತೆ ರಾಜ್ಯದಲ್ಲಿ ಟಿಪ್ಪು ಜಯಂತಿ ಆಚರಣೆ ಆಗಬೇಕು. ಸಮಯ ಸಿಕ್ಕರೆ ಸದನದಲ್ಲಿ ಆ ವಿಚಾರವನ್ನ ನಾನು ಕೂಡ ಪ್ರಸ್ತಾಪ ಮಾಡ್ತೀನಿ, ಸರ್ಕಾರಕ್ಕೆ ಒತ್ತಡ ಹಾಕ್ತೀನಿ ಅಂತ ಹೇಳೋ ಮೂಲಕ ಬಿಜೆಪಿ ನಾಯಕರ ಕೈಗೆ ಮತ್ತೊಂದು ಅಸ್ತ್ರವನ್ನ ವಿಜಯಾನಂದ ಕಾಶಪ್ಪನವರೇ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡೋ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ವಿಪಕ್ಷಗಳಿಂದ ಆಗಬಹುದು ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಬಟ್ ಏನೇ ಆಗಲಿ ಎಲ್ಲದಕ್ಕೂ ಕೂಡ ಉತ್ತರ ನಮ್ಮ ಹತ್ರನೂ ಇದೆಯಂತ ಸರ್ಕಾರ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಪ್ರಮುಖವಾಗಿ ಇದರ ಮಧ್ಯದಲ್ಲೇ ಒಂದಷ್ಟು ವಿಧೇಯಕಗಳನ್ನ ಮಂಡನೆ ಮಾಡಬೇಕು ಅಂತ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಏನೇ ಸದ್ದು ಗದ್ದಲಗಳಾದರೂ ಕೂಡ ಅದರ ಮಧ್ಯದಲ್ಲೇ ವಿಧೇಯಕ ಮಂಡನೆ ಮಾಡಿಬಿಡೋಣ ಅನ್ನೋ ರೀತಿಯಲ್ಲಿ ಸಿದ್ಧತೆಗಳಾಗಿದೆಯಂತೆ. ಬಟ್ ಎಷ್ಟು ಮಟ್ಟಿಗೆ ಸರ್ಕಾರ ಅದು ಯಶಸ್ವಿ ಆಗುತ್ತೆ ಅನ್ನೋದನ್ನ ಕೂಡ ನಾವು ಕಾದು ನೋಡಬೇಕು. ಪ್ರಮುಖವಾಗಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ ಇದನ್ನ ಕೂಡ ಮಂಡನೆ ಮಾಡಬೇಕು ಅಂತ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಅದ್ರ ಜೊತೆಗೆ ದ್ವೇಷ ಭಾಷಣ, ಪ್ರಚೋದನಕಾರಿ ಭಾಷಣಗಳನ್ನ ಮಾಡ್ತಾರಲ್ಲ, ಅದಕ್ಕೆ ಕಡಿವಾಣ ಹಾಕುವಂತಹ ವಿಧೇಯಕ ಕೂಡ ಇವತ್ತಿನ ಸದನದಲ್ಲೇ ಪ್ರಸ್ತಾಪ ಆಗಬಹುದು, ಮಂಡನೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಬಟ್ ಎಷ್ಟು ಮಟ್ಟಿಗೆ ಇದೆಲ್ಲದರಲ್ಲೂ ಕೂಡ ಸಕ್ಸಸ್ ಆಗುತ್ತೆ ಸರ್ಕಾರ, ವಿಪಕ್ಷಗಳು ಸುಮ್ಮನೆ ಇರುತ್ತಾ, ಇದೆಲ್ಲವೂ ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಮೊದಲೇ ಸರ್ಕಾರದಲ್ಲಿ ಕುರ್ಚಿ ಕಲಹ ಅದೊಂದು ಅಸ್ತ್ರ ಇತ್ತು, ರೈತರ ಸಾಲು ಸಾಲು ಹೋರಾಟಗಳಾಗ್ತಾ ಇದೆ ವಿವಿಧ ಬೇಡಿಕೆ ಇಟ್ಕೊಂಡು. ಇದೆಲ್ಲದರಿಂದ ಹೆಂಗ ಆಚೆ ಬರೋದು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದ್ದಂತ ಹೊತ್ತಲ್ಲೇ ಶಾಸಕ ವಿಜಯಾನಂದ ಕಾಶಪ್ಪನವರು ಮತ್ತೊಂದು ಅಸ್ತ್ರವನ್ನ ವಿಪಕ್ಷಗಳಿಗೆ ಕೊಟ್ಟಂತೆ ಕಾಣಿಸುತ್ತೆ. ಟಿಪ್ಪು ಜಯಂತಿಯ ವಿವಾದ ಇವತ್ತು ಸದನದಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ, ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ನಿನ್ನೆ ಮಧ್ಯಾಹ್ನದ ಬಳಿಕ ವಿಧಾನಸಭಾ ಕಲಾಪ, ವಿಧಾನ ಪರಿಷತ್ ಕಲಾಪ ಒಂದಷ್ಟು ಕಾವು ಪಡ್ಕೊಂಡಿದೆ. ಇವತ್ತು ಅದಕ್ಕೆ ದುಪ್ಪಟ್ಟಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಮೊನ್ನೆ ಕೊಟ್ಟಂತಹ ನಿಲುವಳಿ ಸೂಚನೆಯ ಮೇಲೆ ವಿಪಕ್ಷಗಳು ಚರ್ಚೆಗೆ ಇಳಿದಿರುವಂಥದ್ದು. ನಿನ್ನೆ ಆರ್ ಅಶೋಕ್ ಅವರು ಮಧ್ಯಾಹ್ನದ ಬಳಿಕ ಚರ್ಚೆಯಲ್ಲಿ ಪಾಲ್ಗೊಂಡಿದ್ರು. ಆಗಲೇ A2 ಎದುರೇಟು ಪೊಲಿಟಿಕ್ಸ್ ವಿಧಾನಸಭೆಯಲ್ಲಿ ಆರಂಭ ಆಗಿತ್ತು. ಆರ್ ಅಶೋಕ್ ಅವರು ಏನೇ ಹೇಳಿದ್ರು ಅದಕ್ಕೆ ತಕರಾರು ಎತ್ತಿದ್ದು
ಪ್ರಿಯಾಂಕ್ ಖರ್ಗೆ ಮತ್ತು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು. ಇವತ್ತು ಕೂಡ ಇದು ಮುಂದುವರಿಯುವಂತಹ ಸಾಧ್ಯತೆಗಳು ಇದ್ದಾವೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರದಲ್ಲಿ ಆಗ್ತಾ ಇರುವಂಥ ಒಂದು ತಾರತಮ್ಯ, ಉತ್ತರ ಕರ್ನಾಟಕಕ್ಕೆ ಹಿಂದೆ 2013ಕ್ಕೂ ಮೊದಲೇ ಏನು ಕಾಂಗ್ರೆಸ್ ನಾವು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅನ್ನುವಂಥ ಒಂದು ಹೋರಾಟವನ್ನು ಮಾಡಿ ಪ್ರತಿ ವರ್ಷವೂ 10,000 ಕೋಟಿ ರೂಪಾಯಿಯನ್ನು ನೀರಾವರಿ ಯೋಜನೆಗಳಿಗೆ ಮೀಸಲಿಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದು ಇವತ್ತಿಗೂ ಕೂಡ ಆಗಿಲ್ಲ ಅನ್ನುವಂಥ ಒಂದು ಕೂಗು ಮತ್ತು ಕೊರಗು ಈ ಭಾಗದ ಜನರಿಗೆ ಇರುವಂಥದ್ದು. ಅದರ ಜೊತೆಗೆ ಮೆಕ್ಕೆಜೋಳ ಮತ್ತು ಕಬ್ಬು ಬೆಳೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದೊಡ್ಡ ಮಟ್ಟದ ಪ್ರತಿಭಟನೆಗಳು ರೈತರು ಕೂಡ ಮಾಡಿದರು. ಅದಾದ ಬಳಿಕ ನಿನ್ನೆ BJP ರೈತ ಮೋರ್ಚಾದಿಂದಲೂ ಕೂಡ ಪ್ರತಿಭಟನೆ ಆಗಿತ್ತು. ಇವತ್ತು ಇದೇ ವಿಚಾರವನ್ನು ಮತ್ತೊಮ್ಮೆ ಪ್ರಸ್ತಾಪ ಮಾಡಿ ಸರ್ಕಾರ ರೈತರ ವಿಚಾರದಲ್ಲಿ ಯಾಕೆ ತಾರತಮ್ಯ ಮಾಡ್ತಾ ಇದೆ, ಯಾಕೆ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಿದೆ, ಪಕ್ಕದಲ್ಲಿರುವಂತಹ ಮಹಾರಾಷ್ಟ್ರದಲ್ಲಿ ಗರಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಯಾಕೆ ಕೊಡ್ತಾ ಇಲ್ಲ, ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ BJP ಅವರು ರೆಡಿ ಆಗಿದ್ದಾರೆ. ಆದರೆ ಇದಕ್ಕೆ ತಕ್ಕಂತೆ ಉತ್ತರ ಕೊಡೋದಕ್ಕೂ ಕೂಡ ಆಡಳಿತ ಪಕ್ಷವಾದ ಆದಂತಹ ಕಾಂಗ್ರೆಸ್ಸು ಕೂಡ ರೆಡಿ ಆಗಿದೆ. ಯಾಕಂತ ಹೇಳಿದ್ರೆ FRP ಬೆಲೆ ನಿಗದಿ ಮಾಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರ. ಬನ್ನಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕೋಣ ಅನ್ನುವಂಥ ಒಂದು ಪಟ್ಟಣ ಸಹಜವಾಗಿ ಸಿದ್ದರಾಮಯ್ಯ ಮತ್ತು ಅವರ ಟೀಮ್, ಕ್ಯಾಬಿನೆಟ್ ಟೀಮ್ ಮಾಡುತ್ತೆ. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆರೋಶಕ್ ಮತ್ತು ಆಡಳಿತ ಪಕ್ಷದ ನಡುವೆ ವಾಕ್ಸಮರವು ಕೂಡ ಆಗಿದ್ದು, ಹೀಗಾಗಿ ಅದು ಇವತ್ತು ಕೂಡ ಮುಂದುವರಿಯುವಂಥ ಒಂದು ಸಾಧ್ಯತೆ ಇದೆ. ಇದ್ರ ಜೊತೆಗೆ ಇನ್ನೂ ಅಧಿವೇಶನ ಆರಂಭ ಆಗಿ 3ನೇ ದಿನ ಇನ್ನೂ ಚರ್ಚೆ ಸರಿಯಾಗಿ ಆರಂಭ ಆಗಿಲ್ಲ. ಈ ನಡುವೆ ಸುಮಾರು 10 ವಿಧೇಯಕಗಳನ್ನು ಇವತ್ತು ಮನ್ನಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಈ ವಿಧೇಯಕಗಳಿಗೆ ಸಹಜವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲೂ ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಕಾಯ್ದೆಗಳಿಗೆ ಹಿಂದೆನೂ ಕೂಡ BJP ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ನಿನ್ನೆ ವಿಜೇಂದ್ರ ಸೇರಿದಂತೆ, ಅಶೋಕ್ ಸೇರಿದಂತೆ, ಸುನಿಲ್ ಕುಮಾರ್ ಸೇರಿದಂತೆ, CT ರವಿ ಸೇರಿದಂತೆ ಹಲವು BJP ನಾಯಕರು ಸರ್ಕಾರ ಇಶ್ಯೂಗಳನ್ನು ಡೈವರ್ಟ್ ಮಾಡುವಂಥ ಒಂದು ತಂತ್ರವನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಟಿಪ್ಪು ಜಯಂತಿ ವಿಚಾರದಲ್ಲಿ ಇಷ್ಟು ದಿನಗಳ ಕಾಲ ಮೌನವಾಗಿದ್ದಂತಹ ಒಂದು ಸರ್ಕಾರದಲ್ಲಿರುವಂತಹ ಶಾಸಕರು ಈಗ ಬೆಳಗಾವಿ ಅಧಿವೇಶನ ನಡೆಯುವಂಥ ಒಂದು ಸಂದರ್ಭದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಶಾಸಕ ಕಾಶಪ್ಪನವರು ಈ ರೀತಿಯಾಗಿ ಗಮನ ಸೆಳೆದಿದ್ದು ಎಷ್ಟು ಮಾತ್ರ ಸರಿ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ವೆ. ಇವತ್ತು ಅಧಿವೇಶನ ಆರಂಭ ಆದ ಬಳಿಕ ಅದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆಯೂ ಕೂಡ ಈ ಎಲ್ಲ ವಿಚಾರಗಳು ಬಹಳಷ್ಟು ಸದ್ದಾಗುವಂಥ ಒಂದು ಸಾಧ್ಯತೆ ಇದೆ. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಇವತ್ತಿನಿಂದ ವಿಧಾನಸಭೆ ಮತ್ತು ಪರಿಷತ್ತಲ್ಲಿ ಒಂದಷ್ಟು ಕಾದಾಟ ಹೆಚ್ಚಾಗಿ ಇರುತ್ತೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾದ್ ನೋಡೋಣ ಇವತ್ತು ಸದನದ ಒಳಗಡೆ ಹೊರಗಡೆ ಯಾವೆಲ್ಲ ವಿಚಾರಗಳು ಪ್ರತಿಧ್ವನಿಸಬಹುದು ಅಂತ.